ಇಡೀ ಒಂದು ಫ್ಯಾಮಿಲಿ ವಿಚಾರವನ್ನ ನೀವು ಇಡೀ ಸರ್ಕಾರದ ಇಶ್ಯೂ ತರ ನೀವು ಟೇಕಪ್ ಮಾಡಿದ್ರೆ ಮೊದಲು ನಿಮ್ ತಪ್ಪು ಅಂತ ಅನ್ಸಲ್ಲ ಸರ್? ಅದು ನಿಮ್ಮ ಅಭಿಪ್ರಾಯ, ಪರ್ಸೆಪ್ಷನ್ ನಿಮ್ಮದು. ಅದು ಸಿದ್ದರಾಮಯ್ಯ ಇಸ್ ಎ ಚೀಫ್ ಮಿನಿಸ್ಟರ್, ಈಸ್ ರನ್ನಿಂಗ್ ದಿ ಗೌರ್ಮೆಂಟ್, ಈಸ್ ಹೆಡಿಂಗ್ ದಿ ಕಾಂಗ್ರೆಸ್ ಗೌರ್ಮೆಂಟ್. ಇಟ್ಸ್ ಎ ಪಾರ್ಟಿ ಹಿತ ಇದೆ, ಸರ್ಕಾರದ ಹಿತ ಇದೆ, ಕ್ರೆಡಿಬಿಲಿಟಿ ಇಮೇಜ್ ಇದೆ. ನಾವು ಜನರಿಗೆ ಕೊಟ್ಟಂಥ ಆಶ್ವಾಸಗಳನ್ನು 5 ಗ್ಯಾರಂಟಿ ಕೊಟ್ಟಿದ್ದೀವಿ. 1,32,00,000 ಜನ ಯಾರಿಗೆ ಮಾಸಿಕ ಆದಾಯ ಇರಲಿಲ್ವೋ ಆ ಜನರಿಗೆ ಮಾಸಿಕ ಆದಾಯ ಬರುತ್ತಲ್ಲಿ ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಬರೋ ಥರ ತಗೊಂಡು ಈ ಐತಿಹಾಸಿಕ ನಿರ್ಧಾರಗಳು ಜನಸಾಮಾನ್ಯ ಪರ ಇಷ್ಟೆಲ್ಲ ಮಾಡಿ ನಾವು ಏಕಾಏಕಿ ರಾಜಕೀಯ ಗದಪ್ರಹಾರ ಮಾಡಿದ್ರೆ, ಯಾವುದೋ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ನೆಲಮಂಗಲದ ಗಲಾಟಿನ ಹರಿಯಾಣದಲ್ಲಿ ಮಾತಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ, ಜಮ್ಮು ಕಾಶ್ಮೀರ ಈ ಥರ ಸಣ್ಣ ಪುಟ್ಟ ಸ್ಟೇ ಇನ್ಸಿಡೆಂಟ್ ಆಗೋದಿಲ್ಲ. ಈಸ್ ಇಟ್ ಪೊಲಿಟಿಕಲಿ ಮೋಟಿವೇಟೆಡ್ ಇಶ್ಯೂಸ್? ಈಗ ಮುಂದಿನ ಕಾನೂನು ಹೋರಾಟ ಎಲ್ಲ ಹೆಂಗಿರುತ್ತೆ ಸರ್ ಈಗ ಈ ವಿಚಾರದಲ್ಲಿ? ಮತ್ತೆ ಪಕ್ಷ ಸ್ಟ್ಯಾಂಡು, ಹೈಕಮಾಂಡ್ನ ಮುಂದಿನ ನಿರ್ಧಾರಗಳು? ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯವರ ನಾಯಕರ ಪರವಾಗಿ ಗಟ್ಟಿಯಾಗಿ ಯುನೈಟೆಡ್ ಆಗಿ ಇದೆ. ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತೀವಿ. ಸರ್, ಈಗ ಸೈಟ್ ಕೊಟ್ಟಾದ ತಕ್ಷಣ ತನಿಖೆಯಿಂದ ಏನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದ್ರ ಭಾಗವನ್ನು ನಡೀತಾ ಇರುತ್ತೆ. ಇದು ನೈತಿಕವಾಗಿ ಅದು ಕಾನೂನು ಏನು ಹೇಳ್ತದೆ, ಲೋಕಕ್ಕೆ ತನಿಖೆ ಮಾಡ್ತಾರೆ, ಯಾವ ಸರಿ ಇಲ್ಲ ಅಂತ ಕಾನೂನು ಮುಖಾಂತರ ಗೊತ್ತಾಗಬೇಕಲ್ಲ. ಕಾನೂನು ಹೋರಾಟ ಇದ್ದೇ ಇರ್ತದೆ. ಸರ್, ಈಗ ಪಾದಯಾತ್ರೆಗೆ ನೀವು ಕೌಂಟರ್ ಮಾಡಿ ಜನಾಂದೋಲನ ಮಾಡಿದ್ರೆ ಮುಖ್ಯಮಂತ್ರಿಗಳು ತಪ್ಪೇ ಇಲ್ಲ ಇದು ಅಂತ, ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ಏನ್ ಮೆಸೇಜ್ ಪಾಸ್ ಆಗಿದೆ ಸರ್ ನಿಮ್ಮ ಹೋರಾಟಕ್ಕೆ? ನಾ ತಪ್ಪು ಮಾಡೀನಿ ತಗೊಳ್ಳಿ ಅಂತ ಹೇಳಿಲ್ಲ ಅವರು. ಶಿ ಹಸ್ ನೆವರ್ ಸೆಡ್ ನಾ ತಪ್ಪು ಮಾಡಿಬಿಟ್ಟೆ ವಾಪಸ್ ತಗೊಳ್ಳಿ ಅಂತ. ನನಗೆ ಮನಸ್ಸಿಗೆ ಘಾಸಿ ಆಯಿತು, ನೋವಾಯಿತು. ಈ ಥರ ಪೊಲಿಟಿಕಲ್ಸ್ ನಮ್ಮ ಪತಿಯವರು 40 ಸಾರ್ವಜನಿಕರಲ್ಲಿ ಕಪ್ಪು ಚುಕ್ಕಿ ಅಲ್ಲ ಎಂದು ಅವರು ಈ ಥರ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾವುದೇ ಹಗರಣಗಳಲ್ಲಿ ಹಣಕಾಸಿನ ವಹಿವಾಟುಗಳ ಪಾಲ್ದಾರದವರಲ್ಲ. ಈ ಥರ ಕಾನ್ಸ್ಪಿರಸಿ ಒಂದು ಪಿತೂರಿ ನಡೀತದೆ ಅನ್ನೋದು ಕಂಡು ನನಗೆ ನೋವಾಗಿ ನನಗೆ ವಾಪಸ್ಸು ಸರೆಂಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ನಾನು ತಪ್ಪಾಗಿದೆ ಅಂತ ಹೇಳಿದಾರಾ?